4/26 ಕರ್ನಾಟಕ ಮುಖ್ಯ ನ್ಯಾಯಾಲಯ ಧಾರವಾಡ ಪೀಠ 4 ವಾರಗಳಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಆದೇಶ ಇದ್ದರೂ ಸಹಿತ ಈ ಮದಾರ್ ಪಟೇಲ್ ಎನ್ನುವಂತ ದುಷ್ಟ ಐಎಕ್ಕೆ ಆತನಿಗೆ ಇಂಪ್ಲಿಮೆಂಟೇಷನ್ ಮಾಡಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಇಲ್ಲಿ ನಾವೆಲ್ಲರೂ ದಾಡಿ ಬಿಟ್ಕೊಂಡು ಟೋಪಿ ಹಾಕೊಂಡು ಏನು ಮತವನ್ನು ಕೊಟ್ಟಿಲ್ಲ, ವೋಟ್ ಅನ್ನ ಕೊಟ್ಟಿಲ್ಲ, ಏನು ಹಾಲು ಕುಡಿಸಿಲ್ಲ. ಆ ಹಾವಿಂದ ನಮ್ಗೆ ಕಷ್ಟ ಇದೆ, ಎಲ್ಲರೂ ತಗೋಬೇಕಿದ್ದಾನೆ. ಮದಾರ್ ಪಟೇಲ್ ಏನ್ ಶಕ್ತಿ? ಒಂದು FDC ಗ್ರೇಡಿನ ವ್ಯಕ್ತಿ ಅವನೇನ್ ಶಕ್ತಿ? ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ವಿರೋಧಿಸುವಂತ ಶಕ್ತಿ ಅವನೇನ್ ಶಕ್ತಿ? ಇಡೀ ಮುಸ್ಲಿಂ ಸಮಾಜ 10,000ಕ್ಕಿಂತ ಹೆಚ್ಚು ವಾಸಿಸುವಂತ ಇರ್ಕಲ್ಲವರ ಇಷ್ಟು ಜನರ ಬೇಡಿಕೆಯನ್ನ, ಇಷ್ಟು ಜನರ ಕೆಲಸವನ್ನ ನಮ್ಮ ಟ್ಯಾಕ್ಸ್ ತಗೊಂಡು ಪೇಮೆಂಟ್ ತಗೊಂಡು ಕೆಲಸ ಮಾಡುವಂತ ಮದಾರ್ ಪಟೇಲನಿಗೆ ಏನು ಅವ್ರಿಗೆ ತೊಂದರೆ ಇಲ್ಲ. ಇದರ ಹಿಂದೆ ಒಂದು ದುಷ್ಟ ಶಕ್ತಿಗಳು, ರಾಜಕೀಯ ದುಷ್ಟ ಶಕ್ತಿಗಳು ಅದನ್ನ ಕೈವಾಡ ಮಾಡ್ತಾ ಇದೆ. ನೀವೆಲ್ಲರೂ ತಿಳ್ಕೋಬೇಕಾದ್ರೆ ನಮ್ಮ ಓಟು ಯಾರಿಗೆ ಕೊಡಬೇಕು, ನಮ್ಮ ಓಟು ಎಂತವರಿಗೆ ಕೊಡಬೇಕು ಆಗಿದೆ, ತಪ್ಪಾಗಿದೆ. ನಮ್ಮ ಹಿರಿಯರು ಹೇಳ್ತಾರೆ, ಏಕ್ ಅಚ್ಚಾ ಮುಸ್ಲಿಂ, एक जानने वाला मुस्लिम एक ही हो से दो बार दशा नहीं जाता. ತಿಳ್ಕೊಂಡಿದ್ದಾರೆ. ಇವತ್ತು ನಾವೇನ್ ಮಾಡ್ತಾ ಇದ್ವಿ? ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ವಿ. ನೀವೆಲ್ಲರೂ ಜಾಗೃತರಾಗಬೇಕು. ನಮ್ಮ ತಂಗಿಯವರು ಮೊನ್ನೆ ಜಾಗೃತ ವೇದಿಕೆ ಕುರಿತು ಒಂದು ಮೊಬೈಲ್ ಹಾಕಿರುವಾಗ 24 ಗಂಟೆಗಳಲ್ಲಿ 7 ಲಕ್ಷ ಜನರು ಇಟ್ಕೊಂಡು 7 ಲಕ್ಷ ಜನರು. ಯುವಕರಿಗೆ ಎಷ್ಟೊಂದು ಆಸಕ್ತಿ ಇದೆ, ಯುವಕರಲ್ಲಿ ಎಷ್ಟೊಂದು ಶೌರ್ಯ ಇದೆ, ಕೇಳಿಕೆ ಇದೆ. ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ಮುಸ್ಲಿಮರು ಓದ್ಬೋದು, 80 ಲಕ್ಷ. ಆದರೆ ಶಾಸಕರು ಇರೋದು 80 ಜನರು ಮಾತ್ರ. ಅಂದ್ರೆ 9 ಲಕ್ಷಕ್ಕೆ ಒಬ್ಬ ಶಾಸಕ. ವಿದ್ಯಾವಂತರಿದ್ದೀರ, ಇವತ್ತು ರಾತ್ರಿ ನೀವು ನಿದ್ದೆ ಮಾಡಬಾರ್ದು, ತಿಳ್ಕೊಳ್ಳೋದು ವಿದ್ಯಾವಂತರು. 9 ಲಕ್ಷ ಜನರಿಗೆ ಒಬ್ಬ ಶಾಸಕ, ಮುಸ್ಲಿಂ ಶಾಸಕ. ನಮ್ಮ ಎಲ್ಲ ಧಾರ್ಮಿಕ ಮುಖಂಡರು, ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಮುಸ್ಲಿಮರ ಶ್ರೇಷ್ಠರು, ಜ್ಞಾನವುಳ್ಳವರು ಏನ್ ಹೇಳ್ತಾ ಇದ್ದಾರೆ? ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ. ಆ ಕಾಂಗ್ರೆಸ್ ಪಾರ್ಟಿಗೆ ಮಿನಿಸ್ಟರ್ಶಿಪ್ ಕೆಲವೊಂದು ಹೊತ್ತುಗಳು ಬಂದಿದೆ. ಹೇಳಿ ಹೇಳಿ, ಎದ್ದೇಳಿ. 80 ಲಕ್ಷ ಇರುವಂತ ಮತದಾರರು ನೀವು. ನಿಮ್ಮ ಎಷ್ಟು ಜನ ಶಾಸಕರು ಇರಬೇಕು? ಈ ಮತಕ್ಷೇತ್ರದ ಶಾಸಕ ಆಯ್ಕೆ ಬಂದಿದ್ದು ಎಷ್ಟು ಸಾವಿರ ಓಟ್ಲಿಂದ? ಈ ಮತಕ್ಷೇತ್ರದ ಶಾಸಕ ಆಯ್ಕೆ ಬಂದಿದ್ದು 82,000 ಓಟ್ಗಳಿಂದ. ಆದ್ರೆ ಮುಸ್ಲಿಂ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಇರುವಂತ ಮುಸ್ಲಿಂ ಮತದಾರರು ಆಯ್ಕೆ ಬಂದಿದ್ದು ಎಷ್ಟು? 9 ಜನ. ಎಲ್ಲಿ ಹೋಯ್ತು ನಿಮ್ಮ ಬುದ್ಧಿ? ಎಲ್ಲಿ ಹೋಯ್ತು ನಿಮ್ಮ ವಿವೇಕ? ಎಲ್ಲಿ ಹೋಯ್ತು ನಿಮ್ಮ ರಾಜಕೀಯ ಜ್ಞಾನ? ಎಲ್ಲಿ ಹೋಯ್ತು? ವಿಚಾರಿಸಿ. ಇಂದು ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ, ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಬಂದಿದ್ದಾರೆ, ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ. ಇಂದು ನಮ್ಮ ಮಕ್ಕಳು ಹೇಳ್ತಾ ಇದ್ದೇವೆ, ನೀವು ಇದನ್ನೇ ಮಾಡ್ತಾ ಹೋಗಬೇಕು. ಗೆಳೆಯರೇ, ಓಟು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೊತ್ತಿಗೆ ಅಷ್ಟೇ ಬೆಲೆ ಇದೆ. ಈ ದೇಶದ 2 ಕಣ್ಣಿಲ್ಲದ, 2 ಕಾಲಿಲ್ಲದ, 2 ಕಿವಿಲ್ಲದ ಆ ಅಂಗವಿಕಲನ ಹೊತ್ತಿಗೆ ಅಷ್ಟೇ ಬೆಲೆ ಇದೆ. ನೋಡಿ, ಒಂದು ಮುಸ್ಲಿಮರ ಹೋರಾಟ ಆಗ್ತಾ ಇದೆ. ನೋಡ್ಲಿಕ್ಕೆ 2 ಪೊಲೀಸ್ ಕಾಣ್ತಾ ಇಲ್ಲ, ನೋಡ್ಲಿಕ್ಕೆ 2 ಪೊಲೀಸ್ ಕಾಣ್ತಾ ಇಲ್ಲ ನಿಮಗೆ. ಯಾಕೆ? ಇವ್ರೇನು ಮಾಡಿಕೊಳ್ಳಬಲ್ಲವರು? ಪೊಲೀಸರಿಗೆ ಧೈರ್ಯವಿಲ್ಲ, ರಾಜಕಾರಣಿಗಳಿಂದ ಪೊಲೀಸರಿಗೆ ಧೈರ್ಯ. ಈ ಮುಸ್ಲಿಮರು, ಈ 2 ತಾರೀಖ ಮುಸ್ಲಿಮನೆ ಕ್ಯಾ ಕರ್ ಸಕ್ತೆ ಹೈ? ಕೇಳಿ ಏನೆಲ್ಲ ಹೋರಾಟಕ್ಕೆ ಬೆಳೆಯಿದೆ. ಏನಾಗಬೇಕು? ಹೊಣೆಗಾರ ಯೋಜಿ ಶಿಕ್ಷಣ ಇಲ್ಲ. ನಮ್ಗೆ ಯಾರು ರಕ್ಷಣೆ ಅವಶ್ಯಕತೆ ಇಲ್ಲ, ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳುತ್ತೇವೆ. ಆದ್ರೆ ನಿಮ್ಮೆಲ್ಲರೂ ನಿಂತು ಮಾತಾಡ್ತೇನೆ, ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಬೇಕು, ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು, ಶಾಸಕ ಸ್ಥಾನಕ್ಕೆ ನೀವೆಲ್ಲರೂ ಸ್ಪರ್ಧಿಸಬೇಕು. ಈ ಕ್ಷೇತ್ರದ ರಾಜಕಾರಣಿ ಹೇಳ್ತಾನೆ, ನೀವೆಂದು ನಾಯಕರಾಗಬೇಕು, ನೀವೆಂದು ನಾಯಕರಾಗಬೇಕು ಅನ್ನುವಂಥ ಈ ಕ್ಷೇತ್ರದ ರಾಜಕಾರಣಿ ಹೇಳ್ತಾನೆ. ಆ ರಾಜಕಾರಣಿ ಹೇಳ್ತಾರೆ, ಇನ್ಶಾ ಅಲ್ಲಾಹ್ ಅಜೀಜ್ ಈ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇವೆ. ನಾವೇ ತಕ್ಬೀರ್, ನಾವೇ ತಕ್ಬೀರ್. ನಮ್ಮ ಸಮಾಜದಲ್ಲಿ ಇರುವಂತ ಯುವಕರಿಗೆ, ನಮ್ಮ ಸಮಾಜದಲ್ಲಿ ಇರುವಂತ ವಿದ್ಯಾವಂತರಿಗೆ ತಲೆ ಕೆಡಿಸುವ, ಕುರಿತು ತುಂಬುವ, ಕುಮ್ಮತ್ತು ತುಂಬುವ ರಾಜಕಾರಣಿ ನೀನೊಬ್ಬನೇ ಆಗಿದೆಯಾ? ಅದಕ್ಕೆ ತಕ್ಕ ಪಾಠ ಮುಸ್ಲಿಮರು ಕಳಿಸ್ತೇವೆ. ಚಾಲೆಂಜ್ ಇದ್ದ ಚಾಲೆಂಜ್ ಮಾಡಬೇಕು.
ಚಾಲೆಂಜ್ ಇದ್ದರೆ, ಶಕ್ತಿ ಇದ್ದರೆ ಚಾಲೆಂಜ್ ಮಾಡಿ ತೋರಿಸುತ್ತೇವೆ. ಇದೇ ವೇದಿಕೆ ಮೇಲೆ ಬಿಜೆಪಿಯನ್ನು ನಾವು ಚಾಲೆಂಜ್ ಮಾಡ್ತೀವಿ. ಗೆದ್ದು ತೋರಿಸಬೇಕು. ಇವತ್ತಿದೆ ಚಾಲೆಂಜ್ ಮಾಡ್ತೇವೆ. ತಾಕತ್ತಿದ್ದರೆ, ಹಿಮ್ಮತ್ತಿದ್ದರೆ, ಶಕ್ತಿ ಇದ್ದರೆ ಗೆದ್ದು ತೋರಿಸ್ಬೇಕು. ಇವತ್ತು ಹಿರಿಯರೇ ಯಾವ ಒಬ್ಬ ಶಾಸಕನಿಗೂ, ಈ ರಾಜ್ಯದ ಇರುವಂತಹ ಶಾಸಕನಿಗೆ ಅವನಿಗೆ ಶಾಸಕ ಸ್ಥಾನದಿಂದ ನೆಮ್ಮದಿ ಇಲ್ಲ. ಆದರೆ ಮುಸ್ಲಿಮರ ಸಂಸ್ಥೆಯಾಗಿರುವಂತಹ ದರ್ಗಾಗಳ ಮೇಲೆ, ಕಲಸ್ಥಾನಗಳ ಮೇಲೆ, ಅಂಜುಮಂಡಗಳ ಮೇಲೆ ಅಧಿಕಾರ ಸಾಧಿಸುವಂತಹ ಒಂದು ನೀಚತನ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರೇ, ಈ ಎಂಐ ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿ ಕೇಳುತ್ತಾನೆ, ಎಂಐ ಪಕ್ಷ ನಿಮಗೆ ಸಹಾಯ ಮಾಡಿತ್ತು, ಈ ಅಧಿಕಾರದಲ್ಲಿ ಬಂದ್ರಿ. ಆದರೆ ಅದರ ದುರುಪಯೋಗ, ಅದರ ದುರ್ಬಳಕೆ ನಿಮ್ಮ ಶಾಸಕರು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ತೀರ್ಮಾನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ. ಇದು ರಾಜ್ಯದ ಮುಖ್ಯಮಂತ್ರಿಗೆ ಈ ಉಸ್ಮಾನ್ ಗನಿ ಸಲಾಂ ಹೇಳುತ್ತಾನೆ, ಕೈ ಮುಗಿದು ಕೇಳುತ್ತಾನೆ. ಯುವಕರನ್ನ ಎಬ್ಬಿಸಿ, ಯುವಕರಿಗೆ ಶಕ್ತಿ ತುಂಬಿ, ಯುವಕರಿಗೆ ಹೋರಾಟದ ಶಕ್ತಿ ತುಂಬಿ, ಸುಮ್ಮನೆ ಬೇಕಾಪದ ತಾಕತ್ತೊಂದು ಹೋಗ್ತಾ ಅನ್ನುವಂಥ ಒಂದು ಡೈಲಾಗ್ ಫಿಕ್ಸ್ ಮಾಡಿಕೊಂಡು ಭಾಷಣ ಮಾಡಬೇಡಿ. ಈ ರಾಜ್ಯವನ್ನ, ಈ ದೇಶವನ್ನ ಅತಿ ಉನ್ನತ ಸ್ಥಾನದಲ್ಲಿ ಇರಬೇಕಾಗಿದೆ. ಈ ದೇಶವನ್ನ ಪ್ರೀತಿಸಬೇಕಾಗಿದೆ. ಈ ದೇಶದ ಕಾನೂನನ್ನ ಪ್ರೀತಿಸಬೇಕು. ಈಗ ಇಲ್ಲಿಂದ ರಾಜಕೀಯ ಕುಳಿತುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ತಾವೆಲ್ಲ ಸರ್ಕಾರ ಹಿಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ. ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಓದಿ